ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಾನು ನೌಕರಿಗೆ ಹೋಗಬೇಕು, ಹೆಂಡತಿಲಿ ಮನೆಯಲ್ಲಿ ವೇಷವಾಟಿಕೆ ಮಾಡ್ತಿದ್ದು. ಬಂದು ದಿನ ಕೇಳಿದೆ, ಏನು ಹಿಂಗೆ ಹೋಗ್ತಾ ಇದ್ದೆ, ಯಾರೋ ಮನೇಲಿ ಬಂದು ಹೋದ್ರಲ್ಲ, ಅವ್ರು ಯಾರೆಲ್ಲ ನಮ್ಮ ಕಾಕನ ಮಗ ಹಂಗೆ ಹಿಂಗೆ ಹೇಳಿದ್ರು. ದಾಂಪತ್ಯ ದ್ರೋಹದ ಶಂಕೆಯಿಂದ ಇಬ್ಬರು ಪತ್ನಿಯರು ಹಾಗೂ ಮಗಳನ್ನ ಅಮಾನುಷವಾಗಿ ಕೊಲೆ ಮಾಡಿ ದೇಶದಲ್ಲೇ ಅತ್ಯಂತ ದೀರ್ಘಕಾಲ ಅಂದ್ರೆ 37 ವರ್ಷಗಳ ಕಾಲ ಜೈಲು ಶಿಕ್ಷೆ ಅನುಭವಿಸಿದ್ದ 77 ವರ್ಷದ ಕೈದಿ ಸಾಯಿಬಣ್ಣ ಲಿಂಗಪ್ಪ ನಟೇಕರ್ ಸನ್ನಡತೆಯ ಆಧಾರದ ಮೇಲೆ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಿಂದ ಬಿಡುಗಡೆಯಾಗಿದ್ದಾರೆ. ಸಾಯಿಬಣ್ಣ ಅವರ ಕಥೆ ಅಪರಾಧ ಮತ್ತು ಪುನರಾವರ್ತಿತ ದುರಂತಗಳ ಸರಮಾಲೆಯಾಗ್ಬಿಟ್ಟಿದೆ. 1988ರಲ್ಲಿ ಅವರ ಮೊದಲ ಪತ್ನಿ ಮಲ್ಲುಬಳನ್ನ ದಾಂಪತ್ಯ ದ್ರೋಹದ ಶಂಕೆಯಿಂದ ಕೊಲೆ ಮಾಡಿದ ಆರೋಪ ಇವರ ಮೇಲಿತ್ತು. ಇದರಲ್ಲಿ ಅಪರಾಧಿ ಎಂದು ಸಾಬೀತಾಗಿ ಜೀವಾವಧಿ ಶಿಕ್ಷೆ ವಿಧಿಸಿದ ನಂತರ 1994ರಲ್ಲಿ ಅವರಿಗೆ ಪೆರೋಲ್ ನೀಡಲಾಯಿತು. ಈ ಸಮಯದಲ್ಲಿ ಅವರು ಮರು ಮದುವೆಯಾಗಿ ಹೊಸ ಕುಟುಂಬವನ್ನು ಆರಂಭ ಮಾಡಿ ಹೆಣ್ಣು ಮಗುವಿನ ತಂದೆಯಾದರು. ಆದರೆ ನಂತರದ ಮತ್ತೊಂದು ಪೆರೋಲ್ ಅವಧಿಯಲ್ಲಿ ಹೊರಬಂದ ಸಾಯಿಬಣ್ಣ ಎರಡನೇ ಪತ್ನಿ ನಾಗಮ್ಮಳ ಮೇಲೂ ದಾಂಪತ್ಯ ದ್ರೋಹದ ಶಂಕೆ ವ್ಯಕ್ತಪಡಿಸಿದರು. ಈ ಕೋಪದ ಬರದಲ್ಲಿ ಪತ್ನಿ ನಾಗಮ್ಮ ಮತ್ತು ಅದನ್ನು ತಡೆಯಲು ಬಂದ ತನ್ನದೇ ಆದ ಅಪ್ರಾಪ್ತ ಮಗಳು ವಿಜಯಲಕ್ಷ್ಮಿಯನ್ನ ಹರಿತವಾದ ಆಯುಧದಿಂದ ಅಮಾನುಷವಾಗಿ ಕತ್ತರಿಸಿ ಕೊಂದರು. ಬಳಿಕ ತಾನು ಇರಿದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದರಾದರೂ ಬದುಕುಳಿದು ಬಿಟ್ರು. ಇಷ್ಟು ವರ್ಷಗಳ ಕಾಲ ಜೈಲಿನಲ್ಲಿದ್ದರೂ ತಾವು ಮಾಡಿದ ಕೊಲೆಗಳಿಗಾಗಿ ಸಾಯಿಬಣ್ಣಗೆ ಪಶ್ಚಾತ್ತಾಪ ಇಲ್ಲ. ನನ್ನ ಹೆಂಡತಿಯರು ದ್ರೋಹ ಎಸಗಿದ್ದಕ್ಕೆ ನನ್ನ ಬಳಿ ಸಾಕ್ಷಿಗಳಿವೆ. ಮೊದಲ ಪತ್ನಿಯ ಜೊತೆಗಿದ್ದ ವ್ಯಕ್ತಿ ತಪ್ಪಿಸಿಕೊಂಡಿದ್ದರಿಂದ ಆಕೆಯನ್ನು ಕೊಂದೆ. ಎರಡನೇ ಪತ್ನಿಯ ತಾಯಿ ಆಕೆಯನ್ನ ತಪ್ಪು ಹಾದಿಗೆಳೆಯಲು ಪ್ರೋತ್ಸಾಹಿಸುತ್ತಿದ್ಲು. ನನ್ನ ಹೆಂಡತಿ ಕುರುಡಿಯಾಗಿದ್ರು ಕುಂಟಿಯಾಗಿದ್ರು ನನಗೆ ಬೇಸರ ಇರಲಿಲ್ಲ. ಆದರೆ ನನಗೆ ಮುಖ್ಯವಾದದ್ದು ಅವಳ ನಿಷ್ಠೆ ಮಾತ್ರ. ಹೀಗೆ ಹೇಳುತ್ತಾ ತಮ್ಮ ಕೃತ್ಯವನ್ನ ಸಮರ್ಥಿಸಿಕೊಂಡಿದ್ದಾರೆ. ಸಹಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದ ಸಾಯಿಬಣ್ಣ ಈ ಕೊಲೆಗಳಿಂದಾಗಿ ತಾವು ಉದ್ಯೋಗ ಕಳೆದುಕೊಂಡಿದ್ದೂ ಅಲ್ಲದೆ 1 ಕೋಟಿ ರೂಪಾಯಿಗಳಿಗಿಂತ ಹೆಚ್ಚು ಮೌಲ್ಯದ 10 ಎಕರೆ ಭೂಮಿಯನ್ನ ಕಳೆದುಕೊಳ್ಳಬೇಕಾಯಿತು ಎಂದು ತನ್ನ ನೋವನ್ನ ತೋಡಿಕೊಂಡಿದ್ದಾರೆ. 2003ರಲ್ಲಿ ವಿಚಾರಣಾ ನ್ಯಾಯಾಲಯ ಈ ಅಪರಾಧದ ಕ್ರೌರ್ಯವನ್ನ ಪರಿಗಣಿಸಿ ಸಾಯಿಬಣ್ಣನಿಗೆ ಮರಣ ದಂಡನೆ ವಿಧಿಸಿತ್ತು. ಆದರೆ ನಂತರ ಕರ್ನಾಟಕ ಹೈಕೋರ್ಟ್ ಅದನ್ನ ಜೀವಾವಧಿ ಶಿಕ್ಷೆಗೆ ಇಳಿಸಿತು. ಸಾಯಿಬಣ್ಣ ಸುಮಾರು 1 ದಶಕದ ಕಾಲ ಏಕಾಂತ ಬಂಧನದಲ್ಲಿದ್ದರು. ಹೈಕೋರ್ಟ್ ಈ ಏಕಾಂತ ಬಂಧನವನ್ನ ಕಾನೂನು ಬಾಹಿರ ಮತ್ತು ಅಮಾನವೀಯ ಅಂತ ತೀರ್ಪು ನೀಡಿತು. ಅಲ್ಲದೆ ಅವರ ಕ್ಷಮಾದಾನ ಅರ್ಜಿಯನ್ನ ಇತ್ಯರ್ಥಪಡಿಸುವಲ್ಲಿ ಆದ ದೀರ್ಘ ವಿಳಂಬ ಅವರ ಬಿಡುಗಡೆಗೆ ಕಾರಣವಾಯಿತು. ಇದರ ಫಲವಾಗಿ 37 ವರ್ಷಗಳ ನಂತರ ಮಾನವೀಯತೆಯ ಆಧಾರದ ಮೇಲೆ ಅವರನ್ನ ಬಿಡುಗಡೆ ಮಾಡಲಾಯಿತು. ಅಪರಾಧಿಗಳ ಬಿಡುಗಡೆ ಕರ್ನಾಟಕ ಸರ್ಕಾರದ ಕೈದಿಗಳ ಪುನರ್ವಸತಿ ಪ್ರಯತ್ನಗಳಿಗೆ ಹಿಡಿದ ಕನ್ನಡಿಯಾಗಿದೆ. ಜೈಲು ಅನ್ನೋದು ಕೇವಲ ಶಿಕ್ಷೆಯ ಕೇಂದ್ರವಾಗದೆ ಪರಿವರ್ತನೆಯ ಶಾಲೆಯಾಗಬೇಕು ಮತ್ತು ಸುಧಾರಿತ ಕೈದಿಗಳು ಸಮಾಜಕ್ಕೆ ಮರಳಿ ಜವಾಬ್ದಾರಿಯುತ ಜೀವನ ನಡೆಸಬೇಕು ಅನ್ನೋದೇ ಈ ಬಿಡುಗಡೆಯ ಹಿಂದಿನ ಮುಖ್ಯ ಆಶಯ. ಹೌದು, ಕಾನೂನು ಶಿಕ್ಷೆ ಅಪರಾಧದ ತೀವ್ರತೆಯನ್ನು ಆಧರಿಸಿ ಸಮಾಜದಲ್ಲಿ ಶಿಸ್ತು ಮತ್ತು ನ್ಯಾಯವನ್ನ ಕಾಪಾಡಲು ಇರುವ ದಂಡನೆಯಾಗಿದೆ. ಭಾರತೀಯ ದಂಡ ಸಂಹಿತೆ ಮತ್ತು ಭಾರತೀಯ ನ್ಯಾಯ ಸಂಹಿತೆ ಪ್ರಕಾರ ಪ್ರಮುಖವಾಗಿ ಮರಣ ದಂಡನೆ, ಜೀವಾವಧಿ ಶಿಕ್ಷೆ, ಕಠಿಣ ಅಥವಾ ಸರಳ ಜೈಲು ಶಿಕ್ಷೆ, ಆಸ್ತಿ ಮುಟ್ಟುಗೋಲು, ದಂಡ ಮತ್ತು ಸಮಾಜ ಸೇವೆಯಂತಹ ಶಿಕ್ಷೆಗಳನ್ನು ವಿಧಿಸಲಾಗುತ್ತೆ. ವಿವಿಧ ಅಪರಾಧಗಳಿಗೆ ಕಾನೂನಿನಲ್ಲಿರುವ ಶಿಕ್ಷೆಗಳ ವಿವರಗಳನ್ನು ನೋಡೋದಾದ್ರೆ ಗಂಭೀರ ಅಪರಾಧಗಳು ಅಂದರೆ ಕೊಲೆ, ಅತ್ಯಾಚಾರದಂತಹ ಅತ್ಯಂತ ಹೀನ ಅಪರಾಧಗಳಿಗೆ ಮರಣ ದಂಡನೆ ಅಥವಾ ಜೀವಾವಧಿ ಶಿಕ್ಷೆ ವಿಧಿಸಲಾಗುತ್ತೆ. ಅಪರಾಧದ ಆಧಾರದ ಮೇಲೆ ಜೈಲು ಶಿಕ್ಷೆಯನ್ನ ಕಠಿಣ ಶ್ರಮದ ಅಥವಾ ಕೇವಲ ಬಂಧನದಲ್ಲಿಡುವ ಮೂಲಕ ನೀಡಲಾಗುತ್ತೆ. ಸಣ್ಣ ಪುಟ್ಟ ತಪ್ಪುಗಳು, ಸಂಚಾರ ನಿಯಮ ಉಲ್ಲಂಘನೆಗಳಿಗೆ ಆರ್ಥಿಕ ದಂಡ ವಿಧಿಸಲಾಗುತ್ತೆ. ಸಣ್ಣ ಅಪರಾಧಗಳಿಗಾಗಿ ತಪ್ಪು ಮಾಡಿದವರಿಗೆ ಸಮಾಜ ಸೇವೆ ಮಾಡುವ ಶಿಕ್ಷೆಯನ್ನು ನೀಡಲಾಗುತ್ತೆ. ಕಾನೂನಿನ ಆಧಾರದ ಹೊರತಾಗಿ ಯಾರನ್ನೂ ಶಿಕ್ಷಿಸಲು ಸಾಧ್ಯ ಇಲ್ಲ. ಇನ್ನು ಸನ್ನಡತೆ ಆಧಾರದ ಮೇಲೆ ಜೀವಾವಧಿ ಶಿಕ್ಷೆ ಅನುಭವಿಸುತ್ತಿರುವ ಕೈದಿಗಳನ್ನು ಭಾರತ ಸಂವಿಧಾನದ ಅನುಚ್ಛೇದ 161ರ ಅಡಿಯಲ್ಲಿ ರಾಜ್ಯಪಾಲರು ಅವಧಿ ಪೂರ್ವವಾಗಿ ಬಿಡುಗಡೆ ಮಾಡುವ ಪದ್ಧತಿ ಇದೆ. ಇತ್ತೀಚೆಗೆ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹ ಸೇರಿದ ಹಾಗೆ ರಾಜ್ಯದ ವಿವಿಧ ಜೈಲುಗಳಿಂದ 24 ಕೈದಿಗಳು ಬಿಡುಗಡೆಗೊಂಡಿದ್ದಾರೆ. ಸನ್ನಡತೆ ಬಿಡುಗಡೆಯ ಪ್ರಮುಖ ಅಂಶಗಳನ್ನು ನೋಡುವುದಾದ್ರೆ ಭಾರತ ಸಂವಿಧಾನದ ಅನುಚ್ಛೇದ 161ರ ಅನ್ವಯ ರಾಜ್ಯಪಾಲರು ಈ ಆದೇಶ ಹೊರಡಿಸುತ್ತಾರೆ. ಜೈಲಿನಲ್ಲಿ ಅತ್ಯುತ್ತಮ ನಡವಳಿಕೆ ಪ್ರದರ್ಶಿಸಿ ಯಾವುದೇ ರೀತಿಯ ತೊಂದರೆ ನೀಡದೆ ಶಿಕ್ಷೆಯ ಬಹುಭಾಗವನ್ನ ಪೂರೈಸಿದ ಕೈದಿಗಳನ್ನ ಪರಿಗಣಿಸಲಾಗುತ್ತೆ. ಅಂದ್ರೆ
14ರಿಂದ 20 ವರ್ಷಗಳು. ಇನ್ನು ಸ್ವಾತಂತ್ರ್ಯ ದಿನಾಚರಣೆ, ಗಣರಾಜ್ಯೋತ್ಸವ ಅಥವಾ ರಾಜ್ಯ ಸರ್ಕಾರದ ವಿಶೇಷ ನಿರ್ಧಾರದ ಮೇರೆಗೆ ಈ ಬಿಡುಗಡೆಯ ಪ್ರಕ್ರಿಯೆ ಕೂಡ ನಡೆಯುತ್ತೆ. ನಾನು ನೌಕರಿಗೆ ಹೋಗಬೇಕು, ಹೆಂಡತಿ ಮನೆಯಲ್ಲಿ ವೇಷವಾಟಿಕೆ ಮಾಡ್ತಿದ್ದು. ಬಂದು ದಿನ ಕೇಳಿದೆ, ಏನು ಹಿಂಗೆ ಹೋಗ್ತಾ ಇದ್ದೆ, ಯಾರೋ ಮನೇಲಿ ಬಂದು ಹೋದ್ರಲ್ಲ, ಏನು ಅವ್ರು ಯಾರೆಲ್ಲ ನಮ್ಮ ಕಾಕನ ಮಗ ಹಂಗೆ ಹಿಂಗೆ ಹೇಳಿದ್ರು.